ಬೆಂಗಳೂರಿನಿಂದ ಬಳ್ಳಾರಿಯತ್ತ ದರ್ಶನ್, ಮಾಧ್ಯಮಗಳ ಕಣ್ಣು ತಪ್ಪಿಸಿ ಸ್ಪೆಷಲ್ ರೂಟ್, ಅನಂತಪುರ ಮಾರ್ಗ ಹಿಡಿದ ಪೊಲೀಸ್. ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಡೆವಿಲ್, ರಿಪಬ್ಲಿಕ್ ಕನ್ನಡದಿಂದ ಮೆಗಾ ಕವರೇಜ್, ಕ್ಷಣ ಕ್ಷಣದ ಮಾಹಿತಿ ನಮ್ಮಲ್ಲೇ ಮೊದಲು. ನಿದ್ದೆ ಗಣ್ಣಿನಲ್ಲಿದ್ದ ಆರೋಪಿಗಳಿಗೆ ಶಾಕ್, ಆತಂಕದಲ್ಲೇ ಪ್ರಯಾಣಿಸ್ತಾ ಇರೋ ಕೊಲೆ ಕಡುಗರು, ಇಂದಿನಿಂದ ಡೆವಿಲ್ ಗ್ಯಾಂಗ್ ದಿಕ್ಕಾಪಾಲು. ಹನ್ನೊಂದು ಆರೋಪಿಗಳು 3 ಬಸ್ಗಳಲ್ಲಿ ಪ್ರಯಾಣ, ಕಿಟಕಿಗೆ ಬಟ್ಟೆ ಕಟ್ಟಿ ಕರೆದೊಯ್ತಾ ಇರುವ ಖಾಕಿ, ವಿನಯ್, ಧನ್ರಾಜ್, ಪ್ರದೋಷ್ ಕೂಡ ಶಿಫ್ಟ್. ಸಿಎಂ ಸಿದ್ದರಾಮಯ್ಯಗೆ ಪ್ರಾಸಿಕ್ಯೂಷನ್ ಉರುಳು, ವಿಚಾರಣೆ ನಡೆಸಲಿರುವ ಹೈಕೋರ್ಟ್, ರಾಜ್ಯಪಾಲರ ನಿರ್ಧಾರಕ್ಕೆ ಓಕೆ ಅಂದ್ರೆ ಸಂಕಷ್ಟ ಫಿಕ್ಸ್. ದರ್ಶನ್ ರನ್ನ ಇದೀಗ ಬಳ್ಳಾರಿ ಜೈಲಿನತ್ತ ಕರ್ಕೊಂಡು ಹೋಗುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಮಾಧ್ಯಮದ ಕಣ್ ತಪ್ಪಿಸಿ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ರಿಪಬ್ಲಿಕ್ ಕನ್ನಡ ಫಾಲೋ ಮಾಡ್ತಾ ಇದೆ. ಬಳ್ಳಾರಿ ಜೈಲಿನಲ್ಲಿ ಇನ್ಮೇಲೆ ದಾಸನ ವನವಾಸ. ಬೆಳಗ್ಗೆ 10 ಗಂಟೆಗೆ ಬಳ್ಳಾರಿ ಜೈಲಿಗೆ ಪೊರ್ಕಿ ಬಾಸ್ ತಲುಪಲಿದ್ದಾರೆ. ತುಮಕೂರು ಬದಲು ಅನಂತಪುರ ಮಾರ್ಗವನ್ನ ಹಿಡಿದ್ರ ಖಾಕಿ ಅನ್ನುವಂತಹ ಪ್ರಶ್ನೆ. ಪರಪ್ಪನ ಅಗ್ರಹಾರ, ಸಿಲ್ಕ್ ಬೋರ್ಡ್, ಮೇಕ್ರಿ ಸರ್ಕಲ್, ಹೆಬ್ಬಾಳ, ಯಲಹಂಕ, ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ ರೂಟ್ನಲ್ಲಿ ಹೋಗುವಂತಹ ಡೀಟೇಲ್ಸ್. ಬೆನಗೊಂಡ ಅನಂತಪುರ ಮಾರ್ಗವಾಗಿ ಬಳ್ಳಾರಿಯನ್ನ ತಲುಪಲಿಕ್ಕಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ಇನ್ಮೇಲೆ ದಾಸನ ವನವಾಸ ಮುಂದುವರಿಯುತ್ತೆ. ಅಂದ್ರೆ ಇಲ್ಲಿಯವರೆಗೂ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆರಾಮಾಗಿ ಇದ್ರು. ಇದಕ್ಕೆ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು. ನಾನು ಬಳ್ಳಾರಿ ಜೈಲಿಗೆ ಹೋಗೋದಿಲ್ಲ ಅನ್ನುವಂತಹ ಮಾತುಗಳನ್ನ ಕೂಡ ಆಡಿದ್ರು ದರ್ಶನ್. ಆದ್ರೆ ಸಾಕಷ್ಟು ವಿಚಾರಗಳು ಯಾವಾಗ ಮಾಧ್ಯಮಗಳಲ್ಲಿ ಬಿತ್ತರವಾಯಿತು, ಯಾವಾಗ ದರ್ಶನ್ ರವರ ಫೋಟೋ ಮಾಧ್ಯಮದಲ್ಲಿ ಬಿತ್ತರವಾಯಿತು, ಆಗ ಸರ್ಕಾರಕ್ಕೆ ಮುಜುಗರ ಉಂಟಾಯಿತು. ಸರ್ಕಾರ ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಒಂದ್ ಕಡೆ ಸ್ಟೇಟ್ಮೆಂಟ್ ಕೊಟ್ಟರು. ಅವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತಹ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಹೇಳಿ. ಅದರ ಬೆನ್ನಲ್ಲೇ 48 ಗಂಟೆಗಳ ನಂತರ ಇದೀಗ ಶಿಫ್ಟ್ ಕೂಡ ಮಾಡಲಾಗ್ತಾ ಇದೆ ದರ್ಶನ್ ರನ್ನ ಬಳ್ಳಾರಿ ಜೈಲಿಗೆ. ಆ ಕುರಿತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ.